ಸಾಹುಕಾರ ಶ್ರೀ ರಮೇಶಣ್ಣ ಜಾರಕಿಹೊಳಿ ಸೇರಿದಂತೆ ಸಮಸ್ತ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಯಾವತ್ತೂ ಅಸ್ತಿತ್ವದಲ್ಲಿ ಇಲ್ಲದ ಖಾಸಗಿ ಮಾಧ್ಯಮದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಆರೋಗ್ಯದ ಬಗ್ಗೆ ಇಲ್ಲಸಲ್ಲದ ಸುದ್ದಿಯನ್ನ ಅಪಪ್ರಚಾರ ಮಾಡಿದ್ದು ಅವರ ಮೇಲೆ 20 ಕೋಟಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿರುವುದಾಗಿ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದ ಕಾನೂನು ಸಲಹೆಗಾರ್ತಿ ರಂಜಿತಾ ರೆಡ್ಡಿ ತಿಳಿಸಿದರು. ವೈಯಕ್ತಿಕವಾಗಿ ತೇಜೋವಧೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸಾಹುಕಾರ ಅಭಿಮಾನಿಗಳ ಒಕ್ಕೂಟದಿಂದ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜಕೀಯದಲ್ಲಿ ಮಾಧ್ಯಮಗಳ ಮುಂದೆ ಕೆಸರೆರಚಾಟ ಮಾಡುವುದು ಸಾಮಾನ್ಯ. ವೈಯಕ್ತಿಕವಾಗಿ ತೇಜೋವಧೆ ಮಾಡುತ್ತಿರುವುದು ತಪ್ಪು. ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಂತೆ ವಿಡಿಯೋ ಬಿತ್ತರಿಸುವುದು, ಹಳೆಯ ವಿಡಿಯೋ ಬಳಸಿ ಸಚಿವ ಸತೀಶ್ ಜಾರಕಿಹೊಳಿ ಬಗ್ಗೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ನೀಡಲಾದ ಹೇಳಿಕೆಗಳನ್ನು ಎಡಿಟ್ ಮಾಡಿ ಜಾರಕಿಹೊಳಿ ಸಹೋದರರ ತೇಜೋವಧೆ ಮಾಡಲಾಗುತ್ತಿದೆ. ಇದರ ಹಿಂದಿರುವವರು ಮತ್ತು ಮಾಧ್ಯಮಗಳ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸಿಕೊಳ್ಳುತ್ತಿರುವವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ ಎಂದರು. ಶಾಸಕರ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ. ಶಾಸಕ ರಮೇಶ್ ಜಾರಕಿಹೊಳಿಯವರು ವಿದೇಶಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದ ಟಿವಿ ಹೆಸರಿನಲ್ಲಿ ಹೇಮಂತ್ ಕುಮಾರ್ ಕಂಬಾರ್ ಎಂಬುವವರು ಶಾಸಕರ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಬಿತ್ತರಿಸಿದ್ದಾರೆ. ಕಮ್ಮಾರ್ ಅನ್ನೋರು ಫೋಕಸ್ ಟಿವಿ 2017 ಸ್ಟಾರ್ಟ್ ಆಗಿತ್ತು. 2019 ಹಿಂಗೆ ಯಾರಿಗೋ ಒಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರ, ಅವ್ರು ಕೋಟಿಗಟ್ಟಲೆ ದುಡ್ಡು ಕೊಡ್ರಿ ಅಂತೇಳಿ. ಆವಾಗ ಅವನಿಗೆ ಅರೆಸ್ಟ್ ಮಾಡ್ತಾರ, ಅವ್ನು ನ್ಯೂಸ್ ಚಾನೆಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರ. ಅವರು ಡೈರೆಕ್ಟಾಗಿ ಏನು ಮಾಡೋಕ್ಕಾಗತ್ತಿಲ್ಲ, ಈಗ ಅದನ್ನ ಇಂಡೈರೆಕ್ಟಾಗಿ ಮಾಡೋಕ್ಕಾಗ್ತಾರೆ. ಯೂಟ್ಯೂಬ್ ಚಾನೆಲ್ಸ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನೆಲ್ಸ್ ಮಾಡ್ಕೊಂಡಾರ, ವಾಟ್ಸಪ್ ಗ್ರೂಪ್ಸ್ ಅದಾವ. ಒಂದು ಕಡೆ ಪೋಸ್ಟ್ ಮಾಡ್ತಾರ, ಇಮಿಡಿಯೇಟ್ಲಿ ಡಿಲೀಟ್ ಮಾಡಿ ಬೇರೆ ಗ್ರೂಪ್ ಒಳಗೆ ಹಾಕ್ತಾರ. ಎಷ್ಟು ಕ್ರಿಮಿನಲ್ ಮೈಂಡ್ ಒಳಗೆ ವಿಚಾರ ಮಾಡಾರಂದ್ರೆ, ನಮ್ಮ ಪೇಜ್ ಥ್ರೂ ಅಪ್ರೋಚ್ ಆಗಕ್ಕೆ ಹೋದ್ರೆ ನಮ್ಗೆ ಲಿಂಕ್ ಸಿಗಂಗಿಲ್ಲ, ಡೇಟ್ ಸಿಗಂಗಿಲ್ಲ, ಟೈಮ್ ಸಿಗಂಗಿಲ್ಲ. ಅದನ್ನ ಅಲ್ಲಿ ಪೋಸ್ಟ್ ಮಾಡಿ ಡಿಲೀಟ್ ಮಾಡಿ ಬೇರೆ ಕಡೆ ಅಪ್ಲೋಡ್ ಮಾಡ್ತಾರೆ ವಾಟ್ಸಪ್ ಗ್ರೂಪ್ ಒಳಗೆ. ಅಲ್ಲದೆ 2019ರಲ್ಲಿ ರಾಜಕಾರಣಿಯೊಬ್ಬರಿಗೆ ಆಡಿಯೋ ಕಾಲ್ ರೆಕಾರ್ಡಿಂಗ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ತಮ್ಮ ನ್ಯೂಸ್ ಚಾನೆಲ್ ಪರವಾನಗಿ ರದ್ದುಗೊಳಿಸಿಕೊಂಡಿದ್ದು ಜೈಲಿಗೂ ಹೋಗಿ ಬಂದಿದ್ದಾರೆ. ಜಾರಕಿಹೊಳಿ ಸಹೋದರರ ಅಭಿಮಾನಿಗಳ ಬಳಗದಿಂದ ಅವರ ವಿಳಾಸ ಪತ್ತೆ ಹಚ್ಚಿದ್ದು 20 ಕೋಟಿ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಹೇಳಿದರು. ಆಲ್ರೆಡಿ ಸರ್ಕಾರ ಇಂಥ ಸೋಷಿಯಲ್ ಮೀಡಿಯಾಗಳ ಫೇಕ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡಾಕ ಆಲ್ರೆಡಿ ಒಂದು ಮಸೂದೆಯನ್ನ ಪೆಂಡಿಂಗ್ ಇಟ್ಟೈತಿ. ಅದು ಸರ್ಕಾರ ಪೆಂಡಿಂಗ್ ಅದ. ಸೊ ನಾವು ಕಾನೂನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಆದಷ್ಟು ಬೇಗ ಅದನ್ನ ಲಾಗು ಮಾಡ್ರಿ ಅಂತೇಳಿ. ಸೊ ದಟ್ ನಾವು ಬೇಗ ಎಲ್ಲರ ಮೇಲೆ ಆಕ್ಷನ್ ತಗೋಬಹುದು. ಯಾಕಂತಂದ್ರೆ ಇದು ಏನಾಗ್ತೈತಿ ಅಂತಂದ್ರೆ ಡೈರೆಕ್ಟ್ ಆಕ್ಷನ್ ಆಗಲ್ಲ, ಇಂಡೈರೆಕ್ಟ್ ಆಕ್ಷನ್ ಆಗ್ತೈತಿ. ನಮಗೂ ಏನೈತಿ, ದರ್ ಇಸ್ ಲ್ಯಾಕ್ ಆಫ್ ಲಾಸ್. ಕಾನೂನು ಭಾಳ ಲಾಸ್ ಕಮ್ಮಿ ಅದಾವ. ಸ್ಪೆಷಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕಂಟ್ರೋಲ್ ಮಾಡಾಕ ಕಾನೂನುಗಳು ಭಾಳ ಕಮ್ಮಿ ಅದಾವ. ನಾವು ಇಂಡೈರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡಕ್ ಹೋಗ್ಬೇಕು. ಡೈರೆಕ್ಟ್ ಸೆಕ್ಷನ್ಸ್ ಯಾವೂ ಇಲ್ಲ. ಸೊ ಅದಕ್ಕೆ ನಾವೇನು ಕೇಳ್ತೀವಿ, ಕಾನೂನು ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಗೃಹ ಮಂತ್ರಿಗಳಿಗಾಗಿರ್ಬೋದು, ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋರಿ. ಇಲ್ಲ ಅಂತಂದ್ರೆ ಏನಾಗ್ತೈತಿ ಅಂದ್ರೆ ಮಾಡೋರು ಹೋಗ್ತಾರ, ಯಾರು ಮಾಡ್ಸಕತ್ತಾರ ಅನ್ನೋದು ಕ್ವಶನ್ ಬರ್ತೈತಿ ನೆಕ್ಸ್ಟ್. ಈಗ ನಮ್ಮ ಸಾಹುಕಾರ ಪೇಜ್ನು ನೀವು ನೋಡ್ಬೋದು, ರಮೇಶ್ ಸರ್ ಪೇಜ್ ಎಲ್ಲಿ ಹೋಗ್ತಾರ, ಏನು ಉದ್ಘಾಟನೆ ಮಾಡ್ತಾರ. ದೋಸ್ ಆರ್ ಪಾಸಿಟಿವ್ ನ್ಯೂಸಸ್. ಸೊಸೈಟಿ ಒಳಗಡೆ ಪಾಸಿಟಿವಿಟಿ ಕ್ರಿಯೇಟ್ ಮಾಡೋವು. ಇವು ಒಂದಿಷ್ಟು ನ್ಯೂಸ್ ಹೆಂಗದಾವು ಅಂತಂದ್ರೆ ಬೇರೆದವ್ರಿಗೆ ಅವಮರ್ಯಾದೆ ಮಾಡಾಕಂತಾನೆ ಪೇಜಸ್ ಅದಾವ. ಆ ಪೇಜ್ ತೆಗೆದು ನೋಡ್ರಿ, ಎಂಟೈರ್ ವಿಡಿಯೋಸ್ ಬೇರೆದವ್ರ ಬಗ್ಗೆ ಅಪಮರ್ಯಾದೆ ಮಾಡಿರೋದು, ಅವ್ರ ಬಗ್ಗೆ ವಲ್ಗರ್ ವರ್ಡ್ಸ್ ಯೂಸ್ ಮಾಡ್ತಾರ. ಕ್ಯಾಪ್ಷನ್ ಒಳಗೆ ಓಪನ್ ಆಗಿ ಹಾಕ್ತಾರ ವಲ್ಗರ್ ವರ್ಡ್ಸ್. ಅದಕ್ಕೆ ಯಾವುದಕ್ಕೂ ಬೀಪ್ ಇಲ್ಲ, ಯಾವ ಫೋಟೋಸಿಗೂ ಬ್ಲರ್ ಮಾಡಿಲ್ಲ.